ಫಸ್ಟ್ ನೈಟ್ಗೂ ಲಾಸ್ಟ್ ನೈಟ್ಗೂ ಏನ್ ಡಿಫ್ರೆನ್ಸು? ತೂತ್ ಕತ್ಲಲ್ಲಿ ಏನೇನ್ ಮಾಡಿಸ್ತಾರ ಗುರು ಕಾಣೊಬ್ರ ಫಸ್ಟ್ ರೈಟ್ ಲೆಗ್ ದೆನ್ ಲೆಫ್ಟ್ ಲೆಗ್. ನಾನ್ ನಿಮ್ಗೆ ಏನ್ ಹೇಳಲ್ಲ, ಕನ್ನಡದವ್ರನ್ನೆಲ್ಲೋ ಹುಡ್ಕೊಂಡು ಹೋಗ್ಲಿ. ಇಲ್ಲ ಯಾರನ್ ಕೇಳಲಿ? ಅವ್ರ ಕಾರಲ್ಲಿ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡು ಒಂದ್ ಫೋಟೋ ತಗ್ಸ್ಕೊ. ಸರ್ ಅಂದ್ರೆ ನನ್ ಗಾಡಿ ಎಲ್ಲ ಓಡ್ಸಕ್ ಬರಲ್ಲ ಆಯ್ತಾ ಸರ್. ನನ್ ಪ್ರಾಮಿಸ್ ನಿಮ್ ಹತ್ರ ಏನು ಮಾತಾಡ್ಸಲ್ಲ ಸರ್. ನನ್ಗೆ ಏನಾದ್ರೂ ಫ್ರೀ ಆಗಿ ಕೊಡ್ಬೇಕು ನೀವು. ಅಲ್ಲಿ ವಿಡಿಯೋ ಮಾಡೋದ್ ಬೇಡ್ವಾ? ಆ ಹುಡುಗನ ಎತ್ತಾಕ ಬಂದು ಮದುವೆ ಮಾಡಿ ಎತ್ತಾಕೊಂಡು ಹೋಯ್ತಾ ಇರದೆ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ರಾಗ ಇರ್ಲಿಲ್ಲ ಬರುತ್ತೆ ಬಿಡ. ಇಲ್ಲ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸಂಧ್ಯಾ ವ್ಲಾಗ್ಸ್. ಇವಾಗ ಟೈಮ್ ಬಂದು 10:57 ಲೇಟ್ ನೈಟ್ ಆಗಿದೆ. ನಾವಿವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇದೀವಿ. ಅಂಡ್ ಇವಾಗ ನಾವೇನ್ ಮಾಡಕ್ ಹೊರಟಿದೀವಿ ಅಂದ್ರೆ ಸೇಯಿಂಗ್ ಗೆಸ್ಟ್ ನಂದನ. ನಾನೇ ಮಳೆಯಲ್ಲಿ ಏನ್ ನೋಡಿ ನಿಮ್ ಸಂಧ್ಯಾ ಅಲ್ಲ. ಇಷ್ಟೊತ್ತು ಮಳೆನೇ ಬರ್ತಿರ್ಲಿಲ್ಲ, ಇವಾಗ ಮಳೆ ವರುಣನು ಬಂದ್ಬಿಟ್ಟವ್ ನಮ್ ಜೊತೆ. ಬ್ಲೆಸ್ಸಿಂಗ್ಸ್ ಅದು. ಅಕ್ಕ ನಿನ್ ಬಾದ ಬೇಡ ಹಿಂಗೆ ಕೊಡ್ತೀನಿ ಆಶೀರ್ವಾದ. ಓಕೆ ಗೈಸ್, ಅಂತ ನಮ್ಮ ಅಪ್ಪ ಅಮ್ಮ ಈ ವಿಡಿಯೋ ನೋಡಿದ್ರೆ ಪರ್ಕೆ ಚಪ್ಪಲ್ ಏಟೆ. ಯಾಕಂದ್ರೆ ನಾನು ಇವತ್ತು ನಂದನ ಫ್ಲಾಟ್ ಅಲ್ಲಿ ಇರ್ತೀನಿ ಅಂತ ಹೇಳಿದೀನಿ. ಸೊ ಅಕಸ್ಮಾತ್ ನಮ್ಮ ಅಪ್ಪ ಬೈದ್ರುನು ನಿನ್ನೂ ಬೈತಾರೆ, ಗೊತ್ತು ನಂಗೆ. ಮೇಲೆ ಆಗ್ಲೇಬೇಕಲ್ಲ ಅದು. ಅದ್ ನಿಜಾನೆ. ಈ ಟೈಮಲ್ಲಿ ಈ ಲೇಟ್ ನೈಟ್ ಅಲ್ಲಿ ಬಂದು ಯಾವ ಹುಡುಗಿ ಎಸ್ಪೆಷಲಿ ಈ ಚಾಲೆಂಜಸ್ ಎಲ್ಲ ಮಾಡಲ್ಲ. ದಿ ಗ್ರೇಟ್ ಲೇಡಿ ಬೋನ್ ಮಾಡ್ತಿದ್ದಾಳೆ ಅನ್ಕೊಳ್ಳಿ. ಬಟ್ ಇವಾಗ ಸ್ಟಾರ್ಟ್ ಮಾಡೋಣ. ಫುಲ್ ನರ್ವಸ್ ಆಗಿದ್ದೀನಿ ಗೈಸ್. ನಮ್ಮ ಮನೆ ದೇವ್ರ ಆಣೆಗೂ ನಾನು ಫುಲ್ ಶೇಕ್ ಪುಷ್ಪಾವತಿ ಒಳಗಡೆ. ಏನಿಲ್ಲ, ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಇದೀರಿ. ಅದಕ್ಕೆ ಯಾವ್ದು ಹುಡುಗಿಯನಾಗಿರ್ಲಿ ಹುಡುಗನಾಗಿರ್ಲಿ ಹೋಗ್ಬಿಟ್ಟು ನೀನು ಅವ್ರ ಜೊತೆಗೆ ರ್ಯಾಂಪ್ ವಾಕ್ ಮಾಡ್ಬೇಕು. ಅವ್ರಿಗೂ ಒಪ್ಸಿ ರ್ಯಾಂಪ್ ವಾಕ್ ಹೆಂಗ್ ಮಾಡ್ತಾರೆ ಹೇಳು? ನೀನ್ ಒಂದ್ಸಲ ಅಲ್ಲಿಂದ ಹೋಗಿ ಹೇಳ್ತೀನಿ ನಾನು. ಯಾವ್ದಾವ್ದೋ ಮಾಡಿಸ್ತಾಳೆ. ಬಾ ಒಂದ್ ಸ್ವಲ್ಪ ಅಲ್ಲಾಡ್ಸು ಸೊಂಟನ. ಎಲ್ಲಿ ಸೊಂಟ ಹೊಟ್ಟೆ ಆಗೈತೆ. ನನ್ಗೆ ರ್ಯಾಂಪ್ ವಾಕ್ ಎಲ್ಲ ಬರಲ್ಲ, ನಾನು ನಡ್ಕೊಂಡ್ ಬರ್ತೀನಿ. ಬಂದ್ರೆ ಅವ್ರ ಕೈಲಿ ಮಾಡಿಸ್ತೀನಿ. ಇಷ್ಟೊತ್ತು ಇಲ್ಲ ಒಂದ್ 3 ಜನ ಹುಡುಗರು ಇದ್ರು, ನೋಡಕ್ ಚೆನ್ನಾಗೇ ಇದ್ರು ಅನ್ಕೊಳ್ಳಿ. ಅವ್ರ ಹತ್ರ ಅಪ್ರೋಚ್ ಮಾಡೋಣ ಅನ್ನೋಷ್ಟಲ್ಲಿ ಅವ್ರ ಕಾರ್ ಹತ್ಕೊಂಡ್ ನೋಡಿ ಅಲ್ಲಿ ಹೋಗ್ತಾವ್ರೆ. ಈಗ ಯಾರ ಹತ್ರ ಹೋಗೋದು? ಕಾರ್ನ ಅಡ್ಡಾಕ್ಸಿ ಅವ್ರನ್ನ ಇಳಿಸ್ಬಿಟ್ಟು ಕೇಳ್ಬೇಕು ನಾನು ರ್ಯಾಂಪ್ ವಾಕ್ ಮಾಡಿ ಅಂತ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಕನ್ನಡ ಬರುತ್ತಾ? ಇಟ್ಸ್ ಅ ವೆರಿ ಸಿಂಪಲ್ ಚಾಲೆಂಜ್. ಇಫ್ ಯು ಓಕೆ ವಿತ್ you should not show your face. Just a ramp walk or some cat walk, something like that. That's it. You can do it. We will hold like this. Even I don't know, bro. First right leg, then left leg. That's it. Just a walk. On the feet open. Yeah. Thank you so much. ಫುಲ್ಲು ಜೀವ ಡಗ್ ಡಗ್ ಅಂತಿತ್ತು. ಹುಡುಗರ ಹತ್ರ ನನ್ಗಿನ್ನ ಬುಸ ಅದು ಫೀಲ್ ಇದೆ ಆಯ್ತಾ. ಹುಡುಗರ ಹತ್ರ ಹೋಗಿದ್ರೆ ಇನ್ನೂ ಫುಲ್ ನರ್ವಸ್ ಆಗ್ಬಿಡ್ತಿದ್ದೆ. ಪರವಾಗಿಲ್ಲ, ಹುಡುಗಿರ ಹತ್ರ ಹೋಗಿ ಹಿಂಗೆ. ಬಟ್ ನಾಟ್ ಬ್ಯಾಡ್. ಫಸ್ಟ್ ಅಟೆಂಪ್ಟ್ ಚೆನ್ನಾಗಿ ಕೊಟ್ಟಿದ್ದೀನಿ ನಾನು. ಯಾರ ಹತ್ರ ಹೋಗಿ ಸಾಂಗ್ ಆಡ್ಸ್. ಸಾಂಗ್ ಅವ್ರು ಆಡ್ಬೇಕಾ? ಹಂಸಲೆ ಕರ್ಸಲ್ಲ. ಬೇಡ, ಇಲ್ಲಿರೋರು ಸಾಕು. ನೀನ್ ಆಡ್ಬಿಡತ್ತಾಗೆ. ಹಂಗೇನಾಗಲ್ಲ. ಈ ತೂತ್ ಕತ್ಲಲ್ಲಿ ಏನೇನ್ ಮಾಡಿಸ್ತಾರ ಗುರು. ಕನ್ನಡದವ್ರನ್ನೆಲ್ಲೋ ಹುಡ್ಕೊಂಡು ಹೋಗ್ಲಿ. ಇಲ್ಲ ಯಾರನ್ ಕೇಳಲಿ? ಇರು ತಾತ ಆಚೆ ಬರ್ಲಿ. ಇರು ಸರ್ ಸರ್ ಸರ್, ನಿಮ್ ಕೈಲಿ ಒಂದ್ ಹಾಡು ಆಡ್ಸ್ಬೇಕಂತೆ, ಕನ್ನಡ ಸಾಂಗ್. ಯಾವ್ದಾದ್ರು ಹಾಡು, ನಮ್ ಕನ್ನಡ ಹಾಡು ಯಾವ್ದಾದ್ರು ಫೈನ್. ಯಾಕೆ ಸರ್ ನಗ್ತಾ ಇದ್ದೀರಾ? ಅವ್ರು ಚೆನ್ನಾಗಿ ಆಡ್ತಾರೆ. ಯಾವ್ದಾದ್ರು ನಿಜವಾಗ್ಲು ಬರೋ ಟೈಮಲ್ಲಿ ಬರಲ್ಲ, ಆಮೇಲೆ ಬರ್ತಾ ಇದೆ. ಆಮೇಲೆ ಎಲ್ಲ ಅದು ಆಡಿ ನೀ ಬೇಬಿದ ಅಷ್ಟೇ ಹೊಡಿತಾಳೆ ಅವಳು. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ನೀನು ಒಂದಾದ ಮೇಲೆ ಹೀಗೆ ನನ್ನನ್ನು ನೋಡುವೆ, ಕಣ್ಣಲ್ಲೂ ನೀನೆ ಮನದಲ್ಲೂ ನೀನೆ ಎಂದೆಂದು ನೀ ಕಾಣುವೆ. ಓಕೆನಾ? ಓ ಸಕ್ಕತ್ತಾಗಿ ಆಡ್ತೀರಾ, ನಿಜ ಸಕ್ಕತ್. ನಾನೇ ಫ್ಯಾನ್ ಆಗ್ಬಿಟ್ಟೆ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಡೇವಿಡ್. ಏನ್ ಕೆಲಸ ಮಾಡ್ತೀರಾ? ಕ್ಯಾಬ್ ಡ್ರೈವರ್ ಮ್ಯಾಮ್. ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗೈಸ್ ಸೊ ಫ್ರೆಂಡ್ಲಿ, ಫುಲ್ ಇಷ್ಟ ಆಗೋಯ್ತು. 2 ಟಾಸ್ಕ್ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದೀನಿ. ಈಗ 3rd one.
ಎಷ್ಟು ಕಾರ್ ಇದೆ. ಹೌದು ಇದೆ. ನಿನ್ ಇಷ್ಟ ಬಂದಿದ್ ಕಾರ್ ತಗೋ. ಒಂದ್ ಇಡ್ಸ್ಕೊಡು. ಇಲ್ಲ ತಗೋ ಅಂದ್ರೆ ಇವಾಗ ಸದ್ಯಕ್ಕೆ ನನ್ನ ಡ್ರೈವರ್ ಕೇಳಿ ಅವ್ರ ಕಾರಲ್ಲಿ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡು ಒಂದ್ ಫೋಟೋ ತಗ್ಸ್ಕೊ. ಒಂದ್ ಫೋಟೋ ಈ ಮಳೆಲಿ. ಹೌದು ಕೇಳ್ಬೇಗ. ಇವ್ರನ್ನ ಅವ್ರು ಆಚೆ ಬಂದ್ರೆ ಎಲ್ಲಿ ನೆಂದೋಗ್ತೀನೋ ಅಂತ ಒಳಗಡೆ ಕೂತವ್ರೆ. ನಾನು ನಿನ್ನ ಆಚೆ ಬಂದ್ ನೆನಿಯಪ್ಪ ನನ್ ಕುತ್ಕೊಂಡ್ ಫೋಟೋ ಹಿಡ್ಕೊಂತೀನಿ. ಇವ್ರು ಹೇಳೋದೇನೋ ಹೇಳ್ಬಿಡ್ತಾರೆ. ಇಲ್ಲಿ ನಿಂತ್ಕೊಂಡು ಅರ್ಧ ಅವರ್ ಯೋಚನೆ ಮಾಡ್ಬೇಕು ಯಾರ ಹತ್ರ ಹೋಗೋದು. ಫೇಸ್ ನೋಡ್ ಬೇರೆ ಜಡ್ಜ್ ಮಾಡ್ಬೇಕು. ಇವ್ರು ಗರಮ್ ಆಗವ್ರ, ಇವ್ರು ನಾರ್ಮಲ್ ಆಗವ್ರ, ಇವ್ರ ಜೀವನದಲ್ಲಿ ಇವಾಗ ಏನ್ ಟೆನ್ಷನ್ ಇಲ್ವಾ, ಈ ಟೈಮಲ್ಲಿ ಇಲ್ಲಿಗೆ ಯಾಕೆ ಬಂದ್ರು, ಅವ್ರು ರಿಲ್ಯಾಕ್ಸ್ ಆಗಿ ಬಂದು ನಾನು ಹೋಗ್ಬಿಟ್ಟು ಒಂದು ಆಟೋ ಪಂಪ್ ಕೊಟ್ರೆ ಅದು ಬಸ್ಟ್ ಆಗ್ಬಿಟ್ರೆ ಅನ್ನೋ ಭಯ ಬೇರೆ ನನಗೆ. ಅಯ್ಯೋ ದೇವ್ಡ. ಅಲ್ಲ ಕಾರಲ್ಲಿ ಒಬ್ರವ್ರೆ, ಹೋಗ್ ಕೇಳು. ಅವ್ರು ಬೈದ್ರೆ ಬೈಸ್ಕೊಂಬ ಅಷ್ಟೇ, ಈಸಿ. ಬೈದ್ರೆ ಅಣ್ಣ ಬಿಡಣ ಹೋಗ್ಲಿ ನಿನ್ ಕಾರ್ ನೀನೇ ಹಿಡ್ಕೊಂಡ್ಬಿಡು. ಅಕಸ್ಮಾತ್ ಅವ್ರ ಏನಾದ್ರು ಹಿಡ್ಕೊಳಕ್ ಬಿಟ್ರೆ ಅಣ್ಣ ನಿಂದು ದೊಡ್ಡ ಗುಣ ಅಣ್ಣ. ಆಲ್ ದಿ ವಿಶ್ ಮಿ ಆಲ್ ದಿ ಬೆಸ್ಟ್. ಜೈ ಶ್ರೀರಾಮ್, ಜಯ ಆಂಜನೇಯ. ಯಾರಿಗೆ ಬೇಕು ಈ ಲೋಕ. ಬೈತರು ಬೈಯರು ಸರ್. ಅಂದ್ರೆ ನನ್ ಗಾಡಿ ಎಲ್ಲ ಓಡ್ಸಕ್ ಬರಲ್ಲ ಆಯ್ತಾ. ನಿಮ್ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡು ಒಂದ್ ಫೋಟೋ ಹಿಡ್ಕೊಬೇಕು ಅಂತ. ನಾನು ಗಾಡಿ ನಂಗೆ ಡಿಎಲ್. ಅಯ್ಯೋ ಸರ್ ನಂಗೆ ಗಾಡಿ ಓಡ್ಸಕ್ಕೆ ಬರಲ್ಲ. ನಿಮ್ ಕಾರ್ ಏನು ಎತ್ಕೊಂಡು ಹೋಗೋಣ ನಾನು. ಹೌದಾ, ಓಕೆ ಪರವಾಗಿಲ್ಲ. ಸೊ ಗೈಸ್ ಅವ್ರು ಬರೋ ಟೈಮ್ ಆಯ್ತಂತೆ. ಸೊ ಇನ್ನೊಬ್ರನ್ನ ಯಾರು ನೋಡ್ಬೇಕೀಗ. ಇವ್ರ ಹತ್ರನೇ ಕೇಳೋದು. ನಾನ್ ನಿಮ್ಗೆ ಏನ್ ಹೇಳಲ್ಲ. ಅಯ್ಯೋ ನಾನ್ ನಿಮ್ಗೆ ಏನ್ ಹೇಳಲ್ಲ. ಅವ್ರಂತೂ ಹೋಗೇ ಬಿಟ್ರು ಆ ಕಡೆ. ಸರ್ ಬನ್ನಿ ಸರ್, ನಾನೇನು ಕೇಳಲ್ಲ ಸರ್. ಅಲ್ಲೋಗ ಕೇಳ್ತೀನಿ. ವಿಡಿಯೋ ಮಾಡಿ 5x. ಸರ್ ನನ್ ಪ್ರಾಮಿಸ್ ನಿಮ್ ಹತ್ರ ಏನು ಮಾತಾಡ್ಸಲ್ಲ. ನನ್ಗೆ ಏನ್ ಗೊತ್ತಾ, ಮೇಡಮ್ ನಿನ್ ಇಟ್ಕೊಳ್ಳಿ. ಇದ್ಯಾವ ನಾನು ಇದಲ್ಲ ಸರ್. ನಾನು ನಿಮ್ ಕಾರ್ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡು ಒಂದು ಫೋಟೋ ಹಿಡ್ಕೊಂತೀನಿ ಅಷ್ಟೇ. ಹೌದಾ, ಅಷ್ಟೇ. ಬನ್ನಿ. ಎಷ್ಟ್ ಕಾರ್ ಬೇಕು ಹೇಳಿ, ಯಾವ್ದು ಬೇಕು ಹೇಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಡೀರಿ, ಸ್ಟಾರ್ಟ್ ಮಾಡಿ. ಬೇಕಾದ್ರೆ ಟ್ರೈಲ್ ಹೊಡೀರಿ, ನೀವು ಛತ್ರಿ ಕೊಟ್ಬಿಟ್ಟು ನಿಮ್ ಕಾರ್ ನಾನು ಓಡಿಸ್ಕೊಂಡು ಹೋಗ್ಬಿಟ್ರೆ ಓಡಿಸ್ಕೊಂಡು ಹೋಗಿ ಪರವಾಗಿಲ್ಲ ಅನ್ಬಿಟ್ರು. ಸೊ ನನ್ಗೆ ಏನ್ ಅನ್ಸ್ತು ಅಂದ್ರೆ ಅವರು ಕಾರ್ ಬಿಟ್ಬಿಟ್ಟು ಹೋಗ್ಬಿಟ್ರು. ಗೈಸ್ ನಾನು ಫೋಟೋ ಹಿಡ್ಕೊಂತ ಇದೀನಿ. ಹೆಂಗೆ ಆಯ್ತು, ಥ್ಯಾಂಕ್ ಯು. ಕೊಡು ಛತ್ರಿ, ಹೋಗಿ ವಾಪಸ್ ಕೊಟ್ಟು ಬರ್ತೀನಿ. ಅವ್ರು ಛತ್ರಿ ಕೊಟ್ಬಿಟ್ಟು ಓಡೋಗ್ತಾರ. ತಗೊಳ್ಳಿ, ಥ್ಯಾಂಕ್ ಯು ಛತ್ರಿಗೆ. ಅಯ್ಯೋ ಹೆಂಗ್ ಓಡೋಗ್ತಾರ ನೀವು. ಸೊ ಗೈಸ್ ಡನ್. ತಾಯಿ ನೆಕ್ಸ್ಟ್ ಹೇಳಮ್ಮ. ಜನ ಎಲ್ಲ ಎಷ್ಟು ವಿಶಾಲವಾದ ಮನ್ಸಿದ್ರೆ ಹೇಗೆ. ಇನ್ನೇನ್ ಕಳ್ಗಚ್ ಮನ್ಸಿರ್ಬೇಕು. ಇಲ್ಲಿರೋರ್ ಹತ್ರ ಯಾರ ಹತ್ರ ಅವನಿ ನಂಗೋಸ್ಕರ ಒಂದ್ ಫ್ರೀ ಆಗಿ ಏನಾನ ಕೊಡ್ಸ್ಕೊಂಬ. ನಮ್ಮ ಅತ್ತೆ ಮಕ್ಳು ಫ್ರೀ ಆಗಿ ಹೋಗಿ ಕೇಳಿದ ತಕ್ಷಣ ತಗೊಳಮ್ಮ ಅಂತ ಕೊಟ್ಬಿಡ್ತಾರೆ. ಇಷ್ಟೇ ಒಂದ್ ಕಾರ್ನೇ ಎತ್ಕೊಂಡ್ ಹೋಗು ಅಂತ ಫ್ರೀ ಆಗಿ ಇನ್ನೊಂದ್ ಏನಾನ ಚಿಕ್ಕದು ವಸ್ತು ಕೊಡಲ್ವಾ ನಿಂಗೆ. ಅವ್ರು ಕಾರ್ ಕೀನು ಐತಲ್ಲಿ, ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ನಿಂದೇ ಕಾರ್ ಅನ್ಕೊಳಮ್ಮ ಅಂತ. ಅವ್ರಿಗೆ ಗೊತ್ತು ನಿನ್ ಕಾರ್ ಓಡ್ಸಕ್ ಬರಲ್ಲ, ಚಾನ್ಸೇ ಇಲ್ಲ ಇವಳು ಎತ್ಕೊಂಡ್ ಹೋಗಕ್ಕೆ ಅಂತ. ಅವ್ರ ಅಷ್ಟೆಲ್ಲ ಅನ್ಕೊಂಡಿರಲ್ಲ. ನೀನೇ ಎಲ್ಲ ಇರೋ ಹೈಟ್ಗೆ ಕೆಳಗಡೆ ಕಾಣಿಸಲ್ಲ. ಎಲ್ಲೂ ಇದೆ, ಬಟ್ ಅವ್ರ ನಂಬಿಕೆ ಇಟ್ಕೊಟ್ಟಿದ್ರು, ಅದಕ್ಕೆ ಅವ್ರ ಕಾರ್ ಏನು ಮಾಡಿಲ್ಲ. ಗಾಡಿ ಓಡ್ಸಕ್ ಬರೋದು, ಕಾರ್ ಓಡ್ಸಕ್ಕಲ್ಲ. ನಮ್ ಕಾರ್ ಓಡ್ಸಕ್ಕೂ ಬರುತ್ತೆ. ಹೋಗಿ ಇವಾಗ ಹೇಳಿರೋ ಟಾಸ್ಕ್ ಮಾಡಿ. ಕಡೆ ಇಲ್ಲಿ ಇವರೇ ಇದಾರೆ, ಇವ್ರನ್ನ ಕೇಳೋಣ. ಸರ್ ನನ್ಗೆ ಏನಾದ್ರೂ ಫ್ರೀ ಆಗಿ ಕೊಡ್ಬೇಕು ನೀವು. ಲೈಕ್ ಏನಾದ್ರೂ ಸರಿ, ಒಂದು ಚಾಕ್ಲೇಟ್, ₹1 ಏನಾದ್ರೂ ಫ್ರೀ ಆಗಿ. ಹೌದಾ, ಹಾ ನಿನ್ನ ಹತ್ರ ಆಕಾಶ ಇದೆ, ಬಟ್ ಕೊಡಕ್ ಆಗಲ್ಲ. ಅಯ್ಯೋ ಅಷ್ಟೆಲ್ಲ ಬೇಡ, ನಿಮ್ ಆಸ್ತಿ ಅಂತಷ್ಟೆಲ್ಲ ಬೇಡ. ಬರೀ ಏನೋ ಒಂದು ಫ್ರೀ ಆಗಿ ನನ್ಗೆ. ಚಾಕ್ಲೇಟ್ ಕೊಡ್ತೀನಿ. ಫೈನ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಐ ಗಾಟ್ ಚಾಕ್ಲೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಖಾನ್ ಸಾಬ್. ಗೈಸ್ ಖಾನ್ ಸಾಬ್ ಅವರು ನನ್ಗೆ ಅಲ್ಪೆನ್ಲಿ ಕೊಟ್ಟಿದ್ದಾರೆ. ಸರ್ ನಿಮ್ಮ ಹೆಸರನ್ನೇ ಹೇಳಿಲ್ಲ ಸರ್. ನಿಮ್ಮ ಹೆಸರು ಗೊತ್ತಿಲ್ಲ. ಇಲ್ಲಿ ಬರ್ರಿ, ಅಲ್ಲಿ ವಿಡಿಯೋ ಮಾಡೋದು ಬೇಡವಾ? ನೀವು ಬರ್ರಿ ಇಲ್ಲಿ, ನಿಮ್ಮ ಹೆಸರು ಹೇಳಿ. ನನ್ಗೆ ಯಾಕೆ ರೋದನೆ ಕೊಡ್ತಾ ಇದ್ದೀರಾ? ನಾನು ಇವಾಗೇ ರೋದನೆಯಲ್ಲಿದ್ದೀನಿ. ನಾನೇನು ಕೇಳಿದ, ನಿಮ್ಮ ಹೆಸರು ಕೇಳಿದೆ ಅಷ್ಟೇ. ನಿಮ್ಮ ಆಸ್ತಿ ಕೇಳ್ತಿದ್ದೀನಾ? ನನ್ನ ಹೆಸರ ಗೊತ್ತಿಲ್ಲ. ನಾನು ಪಿಕ್ಚರ್ ನೋಡ್ದಾಗ ಆಗ್ತೈತೆ. ನಾನು
ಅವನೆಷ್ಟೇ ನಾನು ಅಂತನ ನನಗೆ ನಾನೇನೆ ಡೈಮಂಡು ಆ ವೈರಿಗಳಿಗೆ ನಾ ಚೂರ್ ಚೆಂಡು. ಹೇಳಿ ನಿಮ್ಮ ಹೆಸರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೋಗಿ ಮೇಡಮ್ ಅಲ್ಲಿ ಯಾರ್ಯಾರು ಇದಾರೆ ಮಾಡಿ. ಒಳ್ಳೆ ಕಾಮಿಡಿ ಕೈಸಿದಂತು ಮಸ್ತು. ನನ್ಗಲ್ವಾ, ನನ್ಗೇನೋ ಎನರ್ಜಿಗೆ ನಂಗೇನೋ ಕೊಡ್ತಿದ್ಯೇನೋ. ಫೇವ್ರೆಟ್ ಚಾಕ್ಲೇಟ್ ಇದು. ತಿನ್ನಮ್ಮ, ನೀನ್ ತಿನ್ ಚೆನ್ನಾಗಿರ್ಬೇಕಮ್ಮ. ನೆಕ್ಸ್ಟ್ ಟಾಸ್ಕ್ ಏನ್ ತಿನ್ನು ನೀನ್ ಆರಾಮಾಗಿ ತಿನ್ಬಿಟ್ಟು. ನೆಕ್ಸ್ಟ್ ಟಾಸ್ಕ್ ಏನಂದ್ರೆ ಪಡ್ತಾ ಇದೀನಿ. ಏನಾದ್ರೂ ನೀವ್ ಲೈಕ್ ಮಾಡಿಲ್ಲ ಅಂದ್ರೆ ನಿಮ್ ಮನೆದೇವ್ರ ಮೇಲೆ ಇವಾಗ ನಿಮ್ 3 ಜನ ನನ್ ಮಕ್ಳು, ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಅದ ಆನ್ಸರ್ ಮಾಡ್ಬೇಕು. ಡನ್. ಅದೇ ತಪ್ಪಾಗಿ ತಿಳ್ಕೊಬಾರ್ದು. ಇಟ್ ಈಸ್ ಯು ಆಲ್ಸೋ ಮೈ ಡಾಟರ್ಸ್. ಇಟ್ ಈಸ್ ನಾಟ್ ಎ ಅನದರ್ ಇನ್ ದ ಕೆಟ್ಟ ಯೋಚನೆ. ಅದರಲ್ಲಿ ನಾನು ಏನು ತಿಳ್ಕೊಳಲ್ಲ. ನನ್ ಮಕ್ಳು ಹಂಗೆ ನಿಮ್ನ ಕೇಳ್ತೀನಿ. ಫಸ್ಟ್ ನೈಟ್ಗೂ ಲಾಸ್ಟ್ ನೈಟ್ಗೂ ಏನ್ ಡಿಫ್ರೆನ್ಸ್? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಇನ್ನ ದೊಡ್ಡವರಾಗಿಲ್ಲ ಸರ್. ಚೆನ್ನಾಗಿ ಯೋಚನೆ ಮಾಡಿ. ಫಸ್ಟ್ ನೈಟ್ಗೆ ನಾವು ಹೂವೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಲ್ಕೊಳ್ತೀವಿ. ಲಾಸ್ಟ್ ನೈಟ್ಗೆ ಹೂವು ಎಲ್ಲ ನಮ್ಮ ಮೇಲೆ ಹಾಕ್ತಾರೆ. ಇದೆ ಫಸ್ಟ್ ನೈಟ್ಗೂ ಲಾಸ್ಟ್ ನೈಟ್ಗೂ ಡಿಫ್ರೆನ್ಸ್. ತಪ್ಪಾಗಿ ತಿಳ್ಕೊಳ್ತಾರೆ. ಓಕೆ, ಅದನ್ನೇ ಹೇಳಿದ್ದು. ಮತ್ತೆ ಇನ್ನೇನ್ ಸಮಾಚಾರ? ನಿಮ್ಮ ಹೆಸರು? ನನ್ನ ಹೆಸರು ಸಂಧ್ಯಾ. ಫ್ರೆಂಡ್ ಹೆಸರು ಪ್ರಿಯಾ. ಜಯನಗರಲ್ಲಿ ಇದ್ದಿದ್ದು. ನಿನ್ನ ಹೆಸರು ಮಗಳ? ಸಂಧ್ಯಾ. ಇನ್ನು ನಂದನ. ಏನ್ ಮಾಡ್ತಾ ಇದ್ದೀರಾ? ನಾನ್ ಕೆಲಸ ಮಾಡ್ತಿದ್ದೀನಿ ಆಕ್ಸೆಂಚರ್ ಅಲ್ಲಿ. ನೀನ್ ಮಗಳ? ಬ್ಲಾಗರ್. ಬ್ಲಾಗ್ ಮಾಡೋದು ಓ, ಇದೆ. ಅಲ್ಲಿ ಇಲ್ಲಿ ಹೋಗೋದು, ಊಟ ಚೆನ್ನಾಗಿ ತಿನ್ಬಿಟ್ಟು ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋದು. ಅಲ್ಲ ನಾನು. ಅದಕ್ಕೆ ಸ್ವಲ್ಪ ದಪ್ಪ ಇದೆಯಾ ನೀನು? ಬಾಬಾ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇಬ್ರು. ಇವಾಗ ಎಜುಕೇಶನ್ಗೂ ಆಗಿರೋ ಎಜುಕೇಶನ್ಗೆ ಏನ್ ಡಿಫ್ರೆನ್ಸ್? ದುಡ್ಡು ಮಾಡಕ್ಕೋಸ್ಕರ ಓದಿಸ್ತಾರೆ. ದುಡ್ಡುಗೋಸ್ಕರನೇ ಎಲ್ಲ ಓದಿಸ್ತಾರೆ. ಏನೂ ಇಲ್ಲ, ಆರಾಮಾಗಿ ಜಾಲಿಯಾಗಿರಿ, ಲೈಫ್ ನ ಎಂಜಾಯ್ ಮಾಡಿ. ಬಟ್ ಒಳ್ಳೇದಾಗಿರಿ ಲೈಫ್ ನ ಎಂಜಾಯ್. ನನ್ ಮಕ್ಳಿಗೆ ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ತೀನಿ. ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ, ಸಂಪಾದನೆ ಮಾಡಿ, ಚೆನ್ನಾಗಿದೆ. ಆದ್ರೆ ಅಪ್ಪ ಅಮ್ಮಗ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನ ಮಾತ್ರ ಕೇಳ್ಕೊಳ್ತೀನಿ. ನಾನು ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ನಾನು ನೋಡ್ಕೊಂಡಿಲ್ಲ ಸರಿಯಾಗಿ. ಫಸ್ಟ್ ನೋಡ್ಕೊಳ್ತಾ ಇದ್ದೆ, ಇವಾಗ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅದಕ್ಕೆ ದೇವ್ರು ನನ್ಗೆ ಕಷ್ಟ ಪಟ್ಬಿಟ್ಟಿದ್ದಾರೆ. ಕರುಳಿನ ಸಂಬಂಧ ಕರಗದ ಅನುಬಂಧ. ಈಗಿನ ಕಾಲದಲ್ಲಿ ಈ ತರ ಅಪ್ಪ ಇರ್ತಾರ ಅಂತ ಆಶ್ಚರ್ಯನೇ ಆಗೋಯ್ತು. ನಾನ್ ನನ್ನ ಮಗಳ ಹತ್ರ ಫ್ರೆಂಡ್ ತರಾನೇ ಇದ್ದೀನಿ. ಇಟ್ ಈಸ್ ಅಪ್ಪನ ತರಾನೇ ಇಲ್ಲ, ಫ್ರೆಂಡ್ ತರಾನೇ ಇರ್ತೀನಿ. ಯಾವಾಗ್ಲೂ ಸಾಯ ಗಂಟೆ ಹಿಂಗೆ ಇರ್ತೀನಿ. ಅವ್ರು ಏನ್ ಇಷ್ಟ ಪಡ್ತಾರೆ ಅದೇ ನಂದು. ನನ್ನ ಮಗಳು ಇಲ್ಲಪ್ಪ ನನ್ಗೆ ಈ ಹುಡುಗನೇ ಇಷ್ಟ ಅಂದ್ರೆ ಆಯ್ತು ಮಗಳೇ. ಅಕಸ್ಮಾತ್ ಅವ್ರ ಮನೇಲಿ ಹುಡುಗನ ಮನೇಲಿ ಒಪ್ಕೊಂಡಿಲ್ಲ ಅಂದ್ರ ಆ ಹುಡುಗನ ಎತ್ತಾಕೊ ಬಂದು ಮದುವೆ ಮಾಡಿ. ಎತ್ತಾಕೊಂಡು ಹೋಯ್ತಾ ಇರದೆ ನಮ್ಮಪ್ಪ ಕೈ ಕಾಲು ಅರೆ ನನ್ನ ಮಕ್ಳಿಗೆ ಮಾತ್ರ ಮೋಸ ಮಾಡಲ್ಲ. ಆ ಹುಡುಗ ಏನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ಡೋರ್ ತೆಗ್ದ್ಬಿಟ್ಟು ಕಿಕ್ ಔಟ್. ಅಂದ್ರೆ ನನ್ನ ಮಗಳು ಎಜುಕೇಶನ್ ಇದೆ, ಅವಳು ಚೆನ್ನಾಗಿರ್ತಾಳೆ ಲೈಫಲ್ಲಿ ಅಂತ. ಓಕೆ, ಚೆನ್ನಾಗಿರಿ, ಜಾಲಿಯಾಗಿ. ಬಾಯ್. ಬಾಯ್ ಸರ್, ಗುಡ್ ಟೈಮ್. ಬಾಯ್. ಈ ಅಮ್ಮನೇ ರೋದನೆ ಕೊಡ್ತೈತೆ ಅವನ ಹೆಸರು ಏನ್ ಗೊತ್ತಾ? ಅವ್ರು ಹೇಳಿಲ್ಲ. ಸನಿ ಗಾಡಿ ಅವ್ರ ಹೆಸರು ಸನಿ ಅಂತ ಇಟ್ಬಿಟ್ಟೆ. ಸನ್ನಿ ಅವರೇ, ನಿಮ್ಗೆ ಯಾಕೆ ಕ್ಯಾಮ್ರಾ ಶೈ? ಯಾಕೆ ಸನ್ನಿ ಅವರೇ? ನಾನು ಎಲ್ರು ರೋದನೆ ಕೊಟ್ಟೆ ಸನ್ನಿ ಅವ್ರೆ. ಎಷ್ಟು ಮಾತಾಡ್ಸ್ತಾ ಇದೀನಿ ನೋಡಿ, ಎಷ್ಟು ಮರ್ಯಾದೆ ಕೊಟ್ಟು. ಅದನ್ನೇ ಹೇಳೋದು ನೋಡಿ. ಅವ್ರ ಎಂತಿ ಬೈತಾರಂತ ಸನ್ನಿ ಅವ್ರ ಎಂತಿ. ಸನ್ನಿ ಅವ್ರ ಎಂತಿ ನೋಡಿ ಕ್ಯಾಮ್ರಾದಲ್ಲಿ ಬರ್ತಿದಾರೆ. ಇನ್ನು ಸ್ವಲ್ಪ ಜಾಸ್ತಿ ಏನು ಮಗಳ ಹಿಂಗಿದೆ ನೋಡು. ಬೈದ್ಬಿಟ್ಟಾರ ನನ್ನ. ಯಾಕೆ ಬೇಕು? ಇಲ್ಲ ನಮ್ಮ ಹುಡುಗರಲ್ಲ ಆತರ ಇಲ್ಲ. ಹುಡುಗರಲ್ಲ ಅಮ್ಮ, ಆತರ ಏನಿಲ್ಲ. ಅವರು ಆತರ ಅಲ್ಲ, ಏನಿಲ್ಲ. ಅಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದೆ ಹೆಣ್ಮಕ್ಳು ಕಂಡ್ರೆ. ಅವರು ನೋಡಿ ಎಂತಿಗೋಸ್ಕರ ಓಡುತ್ತವ್ರೆ, ಕಾಚ್ಕೊಂಬಾರ್ದು ಅಂತ. ಹಿಂಗ್ ಬಟ್ಟೆ ಎಲ್ಲ ಉಚ್ಕೊಂಡು ಎಂತಿ ಪವರ್ ನೋಡಿ. ಸಂಜೆ ಅವ್ರೆ, ನನ್ಗೆ ಆಕ್ಸಿಡೆಂಟ್ ಎಲ್ಲ ಮಾಡಿ. ಯಾಕೆ ಸಂಜೆ ಅವ್ರೆ ನೋಡಿ? ನಿಮ್ ಹೆಂಡತಿಗೆ ನಾನೇನು ಹೇಳಲ್ಲ ಬಿಡಿ, ಆಯ್ತು. ಆಕ್ಸಿಡೆಂಟ್ ಎಲ್ಲ ಮಾಡ್ಬೇಡಿ. ಯಾಕೆ ಸನ್ನಿ ಅವ್ರೆ? ಛೇ, ಹಿಂಗೆಲ್ಲ ಆಡ್ತಿದ್ದೀರಿ ನೀವು. ನೀವು ಹೆಂಡತಿ ಬಗ್ಗೆ ಮಾತಾಡಿದ ಯಾಕೆ ಆಗ್ತೀನಿ ಸನ್ನಿ ಅವ್ರೆ? ನೀವೆಲ್ಲ ಮಳೆ ಫುಲ್ಲು ಹೆವಿ ಜೋರಾಗಿ ಬರ್ತಿದೆ. ನಾವಿಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ. ಸೊ ಗೊತ್ತಿಲ್ಲ, ನನ್ನ ಕರಿಷ್ಮಾನು ಕೂಡ ನೆಂದೋಗ್ಬಿಟ್ಟಿದೆ.
ನಂದನ ಇವಾಗ ಮಳೆ ಬರ್ತಿದೆ ಬಟ್ ಕಮ್ಮಿ ಆಗಿದೆ. ಬಟ್ ಆದ್ರೂ ಅಕ್ಕ ಬರ್ತೀನಿ ಹಂಗೆ ಅಂತ ಒಪ್ಕೊಂಡವಳೆ. ಅಕ್ಕೊಂದು ತಾಯಿ ಗುಣ, ನಂದು ಮಗು ಗುಣ. ಕಾಟ ಕೊಡ್ತಿರ್ತೀನಿ, ತಾಯಿ ಅದೊಂದು ಸಹಿಸ್ಕೊಂತಾನೆ ಇರ್ತಾಳೆ. ಸೊ ಈ ಟೈಮ್ ಬಂದು 12:21 ಮಿಡ್-ನೈಟ್ ಆಗೋಯ್ತು. ಮಿಡ್-ನೈಟ್ ಆದ್ರೂ ಇನ್ನೂ ಇಲ್ಲೇ ಬಿದ್ದಿದೀವಿ. ಫಸ್ಟ್ ಹೋಗಿ ಮನೆಗೆ ಸೇರ್ಕೊಬೇಕು. ನಮ್ಮ ಅಮ್ಮ ಈ ವಿಡಿಯೋ ನೋಡ್ರೆ ದೇವರಾಣೆ ಗೊತ್ತಿಲ್ಲ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ. ಬಟ್ ಅಷ್ಟು ರಿಸ್ಕ್ ತಗೊಂಡು ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಖುಷಿ ಎಲ್ಲ ಮಾಡ್ಬೇಕಲ್ಲ. ಜೋರಾದ ಮಳೆಯಲ್ಲಿ ನೆನ್ಕೊಂಡ್ಬಂದು ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಅಂಡ್ ಇವ್ರ ಪರಿಸ್ಥಿತಿ ನೋಡ್ರಿ, ಫುಲ್ ವೆಟ್. ಅಕ್ಕನ ಪರಿಸ್ಥಿತಿ ಫುಲ್ ವೆಟ್. ಈ ಕಡೆ ನೀವು ಶಾಕ್ ಆಗ್ತೀರಾ. ಇಟ್ಸ್ 1-1-1. ವಿಶ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನ್ಕೊಂತಿರೋ 1-1-1 ಅಂತಾರೆ. ಏನಪ್ಪ ಏನೋ ಮಾಡ್ರಿ. ಸರಿ, ಗುಡ್ ನೈಟ್, ಶಿವರಾತ್ರಿ. ಅಂಡ್ ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಅದೆಲ್ಲ ಬಿಡಿ ಹೋಗ್ಲಿ, ಅದೆಲ್ಲ ಮ್ಯಾಟ್ರ್ ಅಲ್ಲ. ನಾನು ಕಷ್ಟ ಪಡೋದು ನನ್ಗೆ ಅದು ಬಿಟ್ಟಿದ್ದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಅಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾರೆ, ಈ ನಿಮ್ಮ ಪ್ರೀತಿಯಲ್ಲಿ ಹಿಡಿಕೊಂಡು ಆತ್ಮಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗುವ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತೀನಿ, ಎಫರ್ಟ್ಸ್ ಹಾಕ್ತೀನಿ. ಕಮೆಂಟಲ್ಲಿ ಹಾಕಿ ಏನಾದ್ರು ಐಡಿಯಾಸ್ ಇದ್ರೆ ನಿಮಗೂ ಎಕ್ಸಿಕ್ಯೂಟ್ ಮಾಡುವ. ಶಿವರಾತ್ರಿ, ಬಾಯ್ ಬಾಯ್. ಅಷ್ಟೇ ವಿಷಯ, ಪೀಸ್ ಮತ್ತೆ ಸಿಗುವ.